ಉಳಿದಿರೋಂಥ ಆಲೂಗೆಡ್ಡೆ ಪಲ್ಯನ ಉಪಯೋಗಿಸ್ಕೊಂಡು ರಾತ್ರಿ ಡಿನ್ನರ್ಗೋಸ್ಕರ ನಾನಿಲ್ಲಿ ಆಲೂ ಪರಾಟ ಯಾವ ಥರ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ತೊಗೊಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೊಬಿಟ್ಟು ಒಂದು 20 ಮಿನಿಟ್ಸ್ನ ಅದನ್ನು ನೆನೆಲಿಕ್ಕೆ ಬಿಟ್ಟಿದ್ದೀನಿ. ನಂತರ ಅದನ್ನು ಆಲೂಗೆಡ್ಡೆ ಪಲ್ಯನೂ ಸಹ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾವು ಯಾವ ಥರ ಹೋಳಿಗೆ ಒಬ್ಬಟ್ಟುಗಳಿಗೆ ನಾವು ಸ್ಟಫ್ ಮಾಡ್ತೀವಿ ಸೇಮ್ ಅದೇ ಥರ ಗೋಧಿ ಹಿಟ್ಟನ್ನು ತೊಗೊಬಿಟ್ಟು ಅದರೊಳಗಡೆ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಬಿಟ್ಟು ಅದನ್ನು ನೀಟಾಗಿ ಸುತ್ತ ಭಾಗನೆಲ್ಲನೂ ಅದಕ್ಕೆ ಕವರ್ ಮಾಡ್ಕೊಳ್ತಾ ಬರಬೇಕು. ಸೇಮ್ ಟು ಸೇಮ್ ಒಬ್ಬಟ್ಟಿಗೆ ಯಾವ ಥರ ನಾವು ಹೂರ್ಣನ ತುಂಬ್ತೀವೋ ಅದೇ ಥರನೇ ನಾವಿಲ್ಲಿ ತುಂಬ್ಕೊಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನ ಕೆಳಗಡೆನೆ ಹಾಕ್ಕೊಬಿಟ್ಟು ಅದನ್ನು ಎರಡೂ ಕಡೆನೂ ಸಹ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಯಾವುದೇ ಥರದ ಅಂಟಬಾರ್ದು ಶೆಲ್ಫಿಗೆ ಅನ್ನೋದಕ್ಕೋಸ್ಕರ ಅದನ್ನು ಅದ್ರ ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಬಿಟ್ಟು ಲಟ್ಟಣಿಗೆಯಿಂದ ಅದನ್ನು ಚೆನ್ನಾಗಿ ಚಪಾತಿ ಅದಕ್ಕೆ ಒತ್ಕೋಬೇಕು ಶೇಪಿಗೆ. ಮತ್ತು ತುಂಬ ತೆಳ್ಳಗೆ ಮಾಡೋಕ್ಕಾಗಲ್ಲ ಇದನ್ನು, ಯಾಕೆಂದರೆ ಅದು ಒಳಗಡೆ ಇರೋದ್ರಿಂದ ತುಂಬ ಹೊರಗಡೆ ಬಂದಂಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಮೀಡಿಯಮ್ ಸೈಜ್ ತಿಕ್ನೆಸ್ಸಿಗೆ ನಾವು ಅದನ್ನು ಲಟ್ಟಿಸ್ಕೊಬಿಟ್ಟು ನಂತರ ಕಾದಿರೋವಂಥ ಹಂಚ್ಮೇಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ನಾವು ಸರೋಗ್ಬಿಟ್ಟು ಪರಾಟನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಸಣ್ಣ ಉರಿಯಲ್ಲಿ ಎರಡೂ ಕಡೆ ಅದನ್ನು ನೀಟಾಗಿ ಕಂದು ಬಣ್ಣ ಬರೋ ತನಕ ಅದನ್ನು ಫ್ರೈ ಮಾಡ್ಕೊಂಡ್ರೆ ಬಿಸಿ ಆದಂತಹ ಸ್ಟಫ್ಡ್ ಪರೋಟ ಆಲೂ ಪರೋಟ ರೆಡಿಯಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇದೇ ಥರ ಇನ್ನೊಂದು ಪರೋಟನೂ ಸಹ ಮಾಡ್ತಾಯಿದ್ದೀನಿ. ನಾನು ಕೈಯಲ್ಲಿ ಹಿಂಗೆ ಒಬ್ಬಟ್ಟಿನ ಆಕಾರದಲ್ಲಿ ಮಾಡಿದ್ನಲ್ಲ, ಇದನ್ನು ನಾವು ಫಸ್ಟು ಚಪಾತಿ ಥರ ಲಟ್ಟಿಸ್ಕೊಬಿಟ್ಟು ಅದ್ರ ಮಧ್ಯ ಆಲೂಗೆಡ್ಡೆನ ಇಟ್ಕೊಬಿಟ್ಟು ಇದೇ ಥರ ಸ್ಟಫ್ ಥರ ಮಾಡಿಬಿಟ್ಟು ಸೇಮು ಅದ್ರ ಥರನೇ ಇದನ್ನೆಲ್ಲ ಹೂರ್ಣ ಎಲ್ಲ ತುಂಬಿಸ್ಕೊಬಿಟ್ಟು ನೀಟಾಗಿ ಅದನ್ನು ಈ ಥರ ಗೋಲ್ ಶೇಪಿಂಗ್ ಮಾಡ್ಕೊಬಿಟ್ಟು ಅದನ್ನು ಸಹ ನೀಟಾಗಿ ಲಟ್ಟಿಸ್ಕೊಬಿಟ್ಟು ನಾನಿಲ್ಲಿ ಹಂಚಿನ ಮೇಲೆ ಹಾಕಿದ್ದೀನಿ. ಇದೇ ಥರ ಅಷ್ಟು ಲೆಫ್ಟ್ ಆಗಿರುವಂತಹ ಆಲೂಗೆಡ್ಡೆಯಲ್ಲಿ ನಾನು 2 ಪರಾಟನ ಮಾಡಿದ್ದೀನಿ. ನೈಟ್ ಡಿನ್ನರ್ಗಂತೂ ತುಂಬ ಹೆವಿ ಅನ್ಸೋದೇ ಇಲ್ಲ, ಯಾಕೆಂದರೆ ಇದ್ರ ಜೊತೆ ಸ್ವಲ್ಪ ಮೊಸರಿದ್ರೆ ಸಾಕು ಸೂಪರ್ ಕಾಂಬಿನೇಷನ್ ಅಂತಲೇ ಅನ್ಬೋದು. ನಾನು ನನ್ನ ಮಗನಿಗೋಸ್ಕರ ಮಾಡಿಕೊಟ್ಟಿದ್ದೆ. ನೀವು ನಿಮ್ಮ ಮನೇಲಿ ಮಕ್ಕಳು ಮತ್ತು ದೋಸೆಗೆ ಆಲೂಗೆಡ್ಡೆ ಪಲ್ಯ ತಿನ್ನಬೇಕಾ ಅಮ್ಮ ಅಂತ ಕೇಳಿದಾಗ ನೀವು ಒಂದು ಸತಿ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಸಹ ತಿನ್ಬೋದು, ಏನು ಬೇಜಾರು ಎದೆ ಉರಿ ಆ ಥರ ಏನೂ ಆಗೋಲ್ಲ. ಒಂದು ಸತಿ ಟ್ರೈ ಮಾಡಿ. ಬಿಸಿಯಾಗಿದ್ದಾಗಲೇ ತಿನ್ಕೊಬಿಡ್ಬೇಕು, ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದೇ ಥರ ಹೆಚ್ಚೆಚ್ಚು ವೀಡಿಯೋಗಳಿಗಾಗಿ ನನ್ನ ಚಾನಲ್ ವರ್ಷಾಸ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.